ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಧನುರ್ಮಾಸ, ಕಾರ್ಮಾಸ ಅಂತ ಕರೆಯಲಾಗುವಂಥ ಈ ಒಂದು ಮಾಸವನ್ನು ಶುಭ ಕಾರ್ಯಗಳಿಗೆ ಶುಭವಲ್ಲ ಎಂದು ಪರಿಗಣಿಸಲಾಗಿದೆ. ಧನುರ್ಮಾಸವು ಈಗಾಗಲೇ ಡಿಸೆಂಬರ್ 16 ಮಂಗಳವಾರದಿಂದ ಪ್ರಾರಂಭವಾಗಿ 2026 ಜನವರಿ 14ರವರೆಗೆ ಇರುತ್ತದೆ. ಕೆಲವು ವಸ್ತುಗಳು ಈ ಒಂದು ಧನುರ್ಮಾಸದಲ್ಲಿ ಖರೀದಿ ಮಾಡಬಾರದು, ಇದರಿಂದ ಅಶುಭ ಎನ್ನುವ ನಂಬಿಕೆ ಕೂಡ ಇದೆ. ಹಾಗಾದರೆ ಆ ವಸ್ತುಗಳು ಯಾವುವು ನೋಡೋಣ ಬನ್ನಿ. ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನುರ್ಮಾಸದಲ್ಲಿ ಚಿನ್ನ ಬೆಳ್ಳಿಯನ್ನು ಖರೀದಿಸುವುದು, ಹೊಸ ಮನೆಯನ್ನು ಖರೀದಿಸುವುದು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವಂತಹ ಶುಭ ಘಟನೆಗಳಿಗೆ ಈ ಧನುರ್ಮಾಸವನ್ನು ಶುಭ ಸಮಯ ಅಂತ ಹೇಳಿ ಪರಿಗಣಿಸಲು ಆಗೋದಿಲ್ಲ. ಈ ಸಮಯವು ಉಪವಾಸ, ತಪಸ್ಸು, ಧ್ಯಾನ, ಪೂಜೆ ಮಾಡೋದಕ್ಕೆ ತುಂಬಾ ಒಳ್ಳೆಯ ಮಾಸ ಅಂತ ಹೇಳಲಾಗಿದೆ. ಧನುರ್ಮಾಸ ಆರಂಭವಾಗುತ್ತಿದ್ದಂತೆ ಹಿಂದೂ ಧರ್ಮದಲ್ಲಿ ಜನರು ಮದುವೆ ಮುಂಜಿಗಳಂತಹ ಶುಭ ಅಥವಾ ಮಂಗಳ ಕಾರ್ಯ ಮಾಡೋದನ್ನು ತಪ್ಪಿಸ್ತಾರೆ. ಈ ಸಮಯದಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡುವುದು ತಡೆಗಟ್ಟಬೇಕು. ಧನುರ್ಮಾಸ ಮುಗಿದ ಮೇಲೆ ನೀವು ಬಟ್ಟೆಗಳನ್ನು ಖರೀದಿ ಮಾಡಬಹುದು. ದಿನನಿತ್ಯಕ್ಕೆ ಧರಿಸಬೇಕಾದಂಥ ಬಟ್ಟೆಗಳನ್ನು ನೀವು ಶಾಪಿಂಗ್ ಮಾಡ್ಕೊಬಹುದು. ಆದರೆ ಮಂಗಳಕರ ಕಾರ್ಯಕ್ಕೆ ಬೇಕಾದಂತಹ ಬಟ್ಟೆಗಳನ್ನು, ಒಡವೆಗಳನ್ನು ನೀವು ಖರೀದಿ ಮಾಡಬಾರ್ದು. ಧನುರ್ಮಾಸದಲ್ಲಿ ಯಾವುದೇ ರೀತಿಯ ಬೆಳ್ಳಿ, ಬಂಗಾರ ಮತ್ತು ಮಂಗಳ ಕಾರ್ಯಗಳಿಗೆ ಬೇಕಾದಂತಹ ಬಟ್ಟೆಗಳನ್ನು ಖರೀದಿ ಮಾಡಬಾರ್ದು. ಇದು ಅಶುಭವನ್ನು ತಂದುಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.